ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನಾನಿವತ್ತು ಕಲಾಕಂಡ್ ಮಾಡ್ತಾಯಿದ್ದೀನಿ. ಒಂಥರ ಬೇಕ್ರಿಯಲ್ಲಿ ಸ್ವೀಟ್ ಮಾಡ್ತಾರೆ ನೋಡಿ, ಆ ಥರ. ಯಾಕೆ ನಾವು ಮನೇಲಿ ಮಾಡಬಾರ್ದ ನೋಡೋಣ ಬನ್ನಿ. ಈಗ ಹಾಲು ಒಂದು 1/4 ಲೀಟ್ರು ಇದಕ್ಕಿದ್ದೀನಿ. ಇದನ್ನು ಇದೊಂಚೂರು ಪನ್ನೀರ್ ಮಾಡ್ಕೊಳ್ಬೇಕು. ಹಾಲು ಸ್ವಲ್ಪ ಕುದಿಬೇಕು. ಈ ಟೈಮಲ್ಲಿ ಕುದಿ ಬರ್ತಾಯಿದೆ. ಸ್ವಲ್ಪ ನಿಂಬೆಹಣ್ಣೆ ಹಾಲು ಹೊಡಿಯೋದಕ್ಕೆ ಪನ್ನೀರ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿ, ಈ ಥರ ಕುದಿಸಿ ಒಂದು 2 ನಿಮಿಷ. ನೋಡಿ, ಇಷ್ಟು ಪನ್ನೀರ್ ಆಗಿದೆ. ಅದು ಹಾಲು ಕಾಯಿಸಿ ಪನ್ನೀರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದರಲ್ಲಿ ಹಾಲು ಹಾಕ್ತಾಯಿದ್ದೀನಿ. ಹಾಲು ಕುದೀತಾ ಇದೆ. ಒಂದು ಸ್ವಲ್ಪ ಹೊತ್ತು ಹಿಂಗೆ ತಿರ್ಗಿಸ್ತಾನೆ ಇರಿ, ಸ್ವಲ್ಪ ಗಟ್ಟಿ ಆಗೋವರೆಗೂ. ಈಗ ಸ್ವಲ್ಪ ಥಿಕ್ನೆಸ್ ಬಂದಿದೆ. ಸ್ವಲ್ಪ ಹೊತ್ತು, ಇನ್ನೊಂದು ಸ್ವಲ್ಪ ಹೊತ್ತು ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್, ಅರ್ಧ ಕಪ್ ಚಿಕ್ಕದ್ರಲ್ಲಿ. ಈಗ ಪನ್ನೀರ್ ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ಹಿಂಗೆ ಸ್ವಲ್ಪ ಇದು ಮಾಡಿಕೊಡಿ. ತುಪ್ಪ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ರೆಡಿಯಾಗಿದೆ. ಇನ್ನೊಂದು 2 ಸೆಕೆಂಡು. ರೆಡಿಯಾಗಿದೆ ಕಲಾಕಂಡು. ಮೇಲೆ ಬಂದುಬಿಟ್ಟು ಬಾದಾಮಿ ಪಿಸ್ತಾ ಹಾಕ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನಾನು ಸ್ವಲ್ಪನೇ ಮಾಡಿದ್ದು, ಮತ್ತು ಇದು ಈಸಿ ಆಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ತಿನ್ನೋಣ ಅನಿಸ್ತಾನೆ ಇರುತ್ತೆ. ಇದು ಹಾಕ್ಕೊಂಡಿದ್ದೀನಿ. ಮೇಲೆ ಒಂಚೂರು ತುಪ್ಪ ಸೋರಿ, ಒಂಚೂರು ಇದು ಸೆಟ್ ಮಾಡೋಕ್ಕೆ ಬಿಡಿ. ಒಂದು 10 ನಿಮಿಷ ಸೆಟ್ ಮಾಡೋಕ್ಕೆ ಬಿಡಿ.